ಸಣ್ಣಕ್ಕಿನ ದಪ್ಪ ದಪ್ಪ. ಅದರಲ್ಲೂ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಿದ್ರೆ ಮೇಲೆ ಹಾಕೋಬಹುದು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವಾಗ ಹೊರಟಿರೋ ರೆಸಿಪಿ ಅಂದರೆ ಬೇಳೆ ಸಾರು. ಎಲ್ಲರಿಗೂ ಬರುತ್ತೆ, ಅದು ತೋರಿಸೋಣ ಅಂತ. ಇವಾಗ ಬಿಸಿಲಲ್ವಾ ಫ್ರೆಂಡ್ಸ್, ಬಿಸಿಲಿಗೆ ತಂಪಾಗಿರುತ್ತೆ ಅಂತ ಬೂದುಗುಂಬಳಕಾಯಿ ಹಚ್ಕೊಂಡಿದ್ದೀನಿ ಪೀಸ್ ಮಾಡಿ. ಇದಕ್ಕೆ ಬೇಳೆನ ತೊಳ್ಕೊಂಡು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ತೊಗರಿ ಬೇಳೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ನೋಡಿ, ರಿಫೈಂಡ್ ಆಯಿಲು. ಯಾಕೆ ಎಣ್ಣೆ ಹಾಕೋ ಉದ್ದೇಶ ಅಂದರೆ ಚೆನ್ನಾಗಿ ಬೇಳೆ ಬೇಯುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಳೆ ಬೇಯುತ್ತೆ. ನೆಕ್ಸ್ಟು ಬೂದುಗುಂಬಳಕಾಯಿ ಹಚ್ಕೊಂಡಿರೋದು ಹಾಕ್ತೀನಿ ಫ್ರೆಂಡ್ಸ್. ತುಂಬ ಬಿಸಿಲಿರೋದ್ರಿಂದ ಇದು ತಂಪಾಗುತ್ತೆ ಬಾಡಿಗೆ. ಈ ಬಿಸಿಲಿಗೆ ಎಷ್ಟು ಜ್ಯೂಸ್ ಕುಡಿದ್ರೂ ಸಾಲದು. ನಿಮಗೆಲ್ಲ ಆಯಿತಾ ಟಿಫನ್ನು? ನೋಡಿ, ಟೊಮೆಟೊ ತಗೊಂಡಿದ್ದೀನಿ, ನಾಟಿ ಟೊಮೆಟೊ. ಹುಳಿ ಇರುತ್ತೆ ಸ್ವಲ್ಪ. ಈರುಳ್ಳಿ, ಆನಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣಕ್ಕಿಂತ ದಪ್ಪ ದಪ್ಪ. ಅದರಲ್ಲೂ ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಸಣ್ಣ ಸಣ್ಣ, ಅದು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಬರೀ ಬೇಳೆ ಸಾರಿಗೆ, ಇಡ್ಲಿಗೆ ಎಲ್ಲ. ನೋಡಿ, ಈಗ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬೇಯಕ್ಕೆ ಇಡ್ತೀನಿ. ಇದು ಬೇಕಿದ್ರೆ ಜೀರಿಗೆ ಸ್ವಲ್ಪ ಹಾಕೋಬೋದು ಫ್ರೆಂಡ್ಸ್. ಜೀರಿಗೆ ಸ್ವಲ್ಪ ಹಾಕೋಬೋದು, ರುಬ್ಬಕ್ಕೂ ಹಾಕೋಬೋದು, ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಆಪ್ಷನ್ನು ನೋಡಿ. ಇದು ಆಯ್ತು. ಇವಾಗ ಬೇಳೆ ಸಾರು ಈಸಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಕೆಲವ್ರಿಗೆ ಬರುತ್ತೆ, ಏನಪ್ಪ ಇವರು ನಾರ್ಮಲ್ಲು ಬೇಳೆ ಸಾರು ತೋರಿಸ್ತಿದ್ದಾರೆ ಅನ್ಕೋಬೇಡಿ. ಕೆಲವ್ರಿಗೆ ಇದು ಮಾಡೋಕ್ಕೆ ಬರಲ್ಲ. ಆ ಉದ್ದೇಶದಿಂದ ಕೆಲವ್ರು ಕೇಳಿದ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀರು ಹಾಕಿದ್ದೀನಿ ನೋಡಿ ಸ್ವಲ್ಪ. ಇದು ಕುಕ್ಕರ್ಗೆ ಇಡ್ತೀನಿ. ಇವಾಗ ಕುಕ್ಕರ್ಗೆ ಇಕ್ಕಿ 2 ವಿಸಿಲ್ ಕೂಗಿಸ್ತೀನಿ ಫ್ರೆಂಡ್ಸ್. ಆಮೇಲೆ ಮಸಾಲೆ ಎಲ್ಲ ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಹಾಕಿದ್ರೆ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಫ್ರೆಂಡ್ಸ್. ಸ್ವಲ್ಪ ಚಿಟಪಟ ಅಂದಮೇಲೆ ಈಗ ಮಸಾಲೆ ಹಾಕ್ತೀನಿ ಫ್ರೆಂಡ್ಸ್. ಒಬ್ಬೊಬ್ರು ರುಬ್ಬಲ್ಲ ಬೇಳೆ ಸಾರಿಗೆ, ಹಾಗೆ ಹಾಕ್ತಾರೆ. ನಾನು ರುಬ್ತೀನಿ ಫ್ರೆಂಡ್ಸ್. ಎಲ್ಲ ಸಾರಿಗೂ ನಾನು ಮಾಡ್ತೀನಿ ಕಾಯಿ ಹಾಕಿ. ನೋಡಿ, ಸ್ವಲ್ಪ ಕುದಿ ಬರಬೇಕು ನೋಡಿ. ಇವಾಗ ಮಸಾಲೆ ಬೇಳೆ ಸಾರಿಗೆ ಈ ಥರ ಕುದಿಬೇಕು ಚೆನ್ನಾಗಿ. ಹಸಿ ವಾಸನೆ ಹೋದ್ಮೇಲೆ ಇದು ರುಬ್ಕೊಂಡಿರ್ತೀವಲ್ಲ ಹಾಕ್ತೀನಿ ಫ್ರೆಂಡ್ಸ್. ಈ ಬಿಸಿಲಿಗೆ ತಂಪಾಗಿರುತ್ತೆ ಇದು ಬೇಳೆ ಸಾರು. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ ನೋಡಿ, ದಪ್ಪ ಉಪ್ಪು. ಅದು ಕುದಿಬೇಕು. ದಪ್ಪ ಉಪ್ಪು ಆ್ಯಡ್ ಮಾಡಿ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೇಳೆ ಸಾರಿಗೆ ಹಿಂಗೆ ಹಾಕಬೇಕು, ತುಂಬ ಟೇಸ್ಟ್ ಕೊಡುತ್ತೆ. ಸಾಕು ಅಷ್ಟು. ಬರೀ ಬೇಳೆ ಸಾರು, ಬರೀ ಬೇಳೆ ಇರುತ್ತೆ ಅಂದ್ಬಿಟ್ಟು ನಾನು ಬೂದುಗುಂಬಳಕಾಯಿ ಆ್ಯಡ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಾಡಿ ಟ್ರೈ ಮಾಡಿ,
ಇಲ್ಲ ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸಲಿ ಮಾಡ್ತೀರಾ ಬೇಳೆ ಸಾರು, ಯಾರಿಗೂ ಬರಲ್ಲ ಅಂತಲ್ಲ. ಇದು ಮಿಕ್ಕಿದ್ದು ಬೇಳೆನ ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿಗೆ, ದೋಸೆಗೆ ಎಲ್ಲ ನೋಡಿ. ಅವರವರು ಇದು ಗಟ್ಟಿ ಬೇಕು ಸಾರು ಅಂದರೆ ಇನ್ನೂ ಗಟ್ಟಿಗೆ ಮಾಡ್ಕೋಬೋದು, ಇನ್ನು ತೆಳ್ಳಗೆ ಬೇಕು ಅಂದರೂ ಮಾಡ್ಕೋಬೋದು. ಅಷ್ಟೇ ಫ್ರೆಂಡ್ಸ್. ನೋಡಿ ಕಾಯ್ತಾ ಇದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಒಗ್ಗರಣೆ ಕಾಯ್ದ ಮೇಲೆ ಹಸಿದು ಕರಿಬೇವು ಬೇಕಿದ್ರೆ ಮೇಲೆ ಹಾಕೋಬೋದು, ನಮ್ಮಿಷ್ಟ. ಅದು ಒಗ್ಗರಣೆಗೆ ಹಾಕಿದ್ದೀನಿ. ಹಸಿ ಕರಿಬೇವು ಟೇಸ್ಟ್ ಕೊಡುತ್ತೆ, ಗಮ್ ಅಂತ ಇರುತ್ತೆ ಸಾರು, ಅದಕ್ಕೆ. ನೋಡಿ ಫ್ರೆಂಡ್ಸ್, ಬೇಳೆ ಸಾರು ರೆಡಿ, ಕುದೀತಾ ಇದೆ. ನೋಡಿ ಆಯಿತು, ಬೇಳೆ ಸಾರು ಕುದೀತಾ ಇದೆ, ಮುಗೀತು. ಏನು ಮಾಡ್ಬೇಕು ಗೊತ್ತಲ್ಲ ನಿಮಗೆ? ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಖಂಡಿತ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಹೆಚ್ಚು ವಿಡಿಯೋ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ನನಗೆ, ಅದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಬಾಯ್. ದೀಕ್ಷಾ.